ನಮ್ಮ ಡಿ ದೇವರಾಜ್ ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಇವತ್ತು ಅವ್ರದ್ದು ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದಾರೆ. ಸುಮಾರು ಸಾವಿರಾರು ಜನ ಬಂದು ಇವತ್ತು ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ. ಅವರು ನನ್ನ ಭಾಳ ಅಂದರೆ ಸುಮಾರು ಒಂದು 40 ವರ್ಷದಿಂದ ನನ್ನ ಸ್ನೇಹಿತರಿಗಿಂತ ಹೆಚ್ಚಾಗಿ ಅಂತ ಹೇಳಬೇಕು. ಅವ್ರಿಗೆ ಅವ್ರ ಫ್ಯಾಮಿಲಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಜನ ಏನು ನೋಡ್ತಾ ಇದ್ರಲ್ಲ ಸರ್, ನೀವೇ ಬರ್ತಾ ಇರೋದು ಜನ ಎಲ್ಲ ಪ್ರೀತಿಗೋಸ್ಕರ ತಾನೇ ಜನ ಬಂದಿರೋದು. ಪ್ರೀತಿ ಇಲ್ಲದೆ ಯಾರು ಬರ್ತಾರೆ ಜನ? ಈಗ ಎಷ್ಟೋ ಜನ ದುಡ್ಡು ಇಟ್ಟಿದ್ದಾರೆ ಏನ್ರಿ, ಇವ್ರಿಗಿಂತ ಇಟ್ಟಿರೋರಿಲ್ವಾ ಇಟ್ಟಿದ್ದಾರೆ. ಆದರೆ ಈ ಜನ ಸಂಪಾದನೆ ಮಾಡಿದ್ರಲ್ಲ, ನಿಜವಾಗ್ಲೂ ನಮಗೆ ಖುಷಿ ಪಡ್ತೀವಿ. ನಾವು ಅಭಿಮಾನಿಗಳ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಎಲ್ಲ ನನ್ನ ಸ್ನೇಹಿತರು, ಅವರೆಲ್ಲರೂ ನಮ್ಮ ಸ್ನೇಹಿತರೆ. ಒಂದು 4 ಬಾರಿ ನನ್ನ ಕಾರ್ಪೊರೇಟ್ ಮಾಡಿದ್ದಾರೆ ನನ್ನ ಏರಿಯಾದಲ್ಲಿ. ಬಟ್ ಇವತ್ತವರೆಗೂ ನಮ್ಮ ಏರಿಯಾದಲ್ಲಿ 4 ಕೋಟಿ ಇಲ್ಲ ನಮ್ಮ ಜಾತಿಯವ್ರದ್ದು. ಬಟ್ 4 ಸಾರಿ ಗೆಲ್ಲಿಸಿದ್ದಾರೆ. ಅಭಿಮಾನಿಗಳು ಅನ್ನೋಕ್ಕಾಗಲ್ಲ. ಅಣ್ಣವ್ರು ಹೇಳಿದ್ರಲ್ಲ, ದೇವ್ರುಗಳು ಅಂತ, ಅವರೆಲ್ಲ ಇಲ್ಲಿದ್ದಾರೆ. ಇಲ್ಲಿ ನೋಡಿ, ಈಗ ಹೋದರೆ ಎಲ್ಲರೂ ಹೇಳೋದು. ನಮ್ಮದೇನು ನೆಕ್ಸ್ಟ್ ಸ್ಟೆಪ್ ಅಂದರೆ ಒಂದು ಸ್ವಲ್ಪ ಲಿಕ್ಕರಿಂದ ದೂರ ಆಗಿ ಎಜುಕೇಷನ್ ಸೊಸೈಟಿ ಮಾಡಬೇಕು ಅಂತ. ಒಳ್ಳೆ ಎಜುಕೇಷನ್ ಸೊಸೈಟಿ. ಬಟ್ ಬೆಳಗ್ಗೆ ನಮ್ಮ ಸ್ನೇಹಿತರೊಬ್ಬರು ಕೇಳಿದ್ರು, ಉಚಿತ ಮಾಡ್ತೀರಾ ಅಂತ. ಉಚಿತ ಅಲ್ಲ, ಬಡವರಿಗೆ ಕೈಗೆಟ್ಕುವಂಥ ಎಜುಕೇಷನ್ ಸೊಸೈಟಿ. ಬಡವರು ಓದಬೇಕು, ಅವರು ಕೈಗೆಟಕಬೇಕು. ಫ್ರೀ ಮಾಡಿಬಿಟ್ರೆ ಯಾರೂ ಕೂಡ ಬೆಲೆ ಕೊಡಲ್ಲ. ಈಗ ಗೌರ್ನಮೆಂಟ್ ಸ್ಕೂಲ್ಗೆ ಯಾಕೆ ಬೆಲೆ ಕೊಡಲ್ಲ ಅಂತಂದರೆ ಫ್ರೀ ಇದೆ ಎಲ್ಲ ಅಂತ. ಅದೇ ದುಡ್ಡಾಗಿದ್ದರೆ ಡಿಮಾಂಡ್ಸ್ ಇರೋದು. ಬಟ್ ನಾ ದುಡ್ಡು ಮಾಡಬೇಕು ಅಂತ ಈಗ ನಾನು ಭಾಷಣ ಅಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ತಮಗೆಲ್ಲ ಮುಂದೆ ಹೇಳ್ತೀನಿ. ಒಟ್ಟಲ್ಲಿ ಮುಂದಿನ ವರ್ಷ ನಾನು ಬರ್ಚ ಮಾಡ್ಕೊಳ್ಳೋರಿಗೆ ಒಂದು ಒಳ್ಳೆ ಎಜುಕೇಷನ್ ಸೊಸೈಟಿ ಮೈಸೂರಲ್ಲಿ ಇರ್ತದೆ. ತುಂಬ ದೊಡ್ಡದು. ಅವೆಲ್ಲ ಎಲ್ಲ ಹಳ್ಳಿಯಿಂದ ಬಂದು ಇಷ್ಟೆಲ್ಲ ಜನ ಸಂಪಾದನೆ ಮಾಡಿದ್ದೀವಿ ಅಂದರೆ ನಮ್ಮ ಅದೃಷ್ಟ. ಅದು ನಾವು ಅಣ್ಣ ತಮ್ಮದಿರು 5 ಜನ. ಅದರಲ್ಲಿ ಮಾಜಿ ಮೂಡ ಅಧ್ಯಕ್ಷರೊಬ್ಬರಿದ್ದರು. ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ಅಣ್ಣವರು, ದೊಡ್ಡಣ್ಣವರು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾರೆ. ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ. ಮೈಸೂರು ಎಲ್ಲ ಹೋಟ್ಲುಗಳು, ಮೈಸೂರು ಹೋಟ್ಲ್ ಕಾಂಪ್ಲೆಕ್ಸು, SK ಕಾಂಟಿನೆಂಟ್, ದೇವರು. ಅದರಲ್ಲೂ ಎಸ್ಪೆಷಲಿ ಈ ಸಂದರ್ಭದಲ್ಲಿ ನಾನು ಬಂಗಾರಪ್ಪ, ಮೋದಿ ಬಂಗಾರಪ್ಪ ಅವ್ರನ್ನ ನಾವು ನೆನೆಸ್ಕೊತೀವಿ. ನಾವು ಇವತ್ತು ಈ ಮಟ್ಟಕ್ಕಿದ್ದೀವಿ ಅಂತಂದರೆ ಬಂಗಾರಪ್ಪನವರೇ ಕಾರಣ. ಅವರಿಲ್ಲ ಅಂದಿದ್ರೆ ನಾವು ಯಾರೂ ಬೋರ್ಡ್ಗೆ ಇರ್ತಾನೆ ಇರಲಿಲ್ಲ. ಇವತ್ತು ನಮ್ಮ ಸಂಸಾರ, ನಮ್ಮ ಕುಟುಂಬ, ಯಾರು ಚಂದ ಊಟ ಮಾಡ್ತಾಯಿದ್ದೀವಿ, ಚಂದ ಬಟ್ಟೆ ಹಾಕೋತೀವಿ, ಅದು ಬಂಗಾರಪ್ಪಂದು ಅಂದರೆ ತಪ್ಪಾಗಲ್ಲ. ಅಷ್ಟೇ. ಟೋಟಲಿ ನಾವೇನಿದ್ದೀವಿ ಅದೆಲ್ಲ ಬಂಗಾರಪ್ಪಂದು. ಇನ್ನೇನು ಇಲ್ಲವೇ ಇಲ್ಲ, ಬೇರೆ ಮಾತೇ ಇಲ್ಲ. ನಾವು ಹುಟ್ಟಿರೋ ಬಟ್ಟೆನೂ ಕೂಡ ಬಂಗಾರಪ್ಪಂದು. ಅದು 2ನೇ ಮಾತೆ. ಅಷ್ಟು ಹೇಳಿ ನಮಗೇನು ಸಹಾಯ ಮಾಡಿದ್ದಾರೆ ನಮ್ಮ ಸ್ನೇಹಿತರು, ಅವರಿಗೆಲ್ಲ ಈ ಹುಟ್ಟುಹಬ್ಬದ ಮೂಲಕನೇ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಬೇಕು. ಒಂದೊಂದು ಸಾರಿ ಮಾಧ್ಯಮದ ಮುಖಾಂತರ ಎಜುಕೇಷನ್ ಸೊಸೈಟಿನ ಹೇಳಿ, ಅದರಲ್ಲೂ ಕೂಡ ನೀವು ಕೂಡ ಹೇಳ್ದವ್ರಿಗೂ ಕೂಡ ಬಡವ್ರಿಗೆ ಕೊಡೋಕ್ಕೆ ಸಹಾಯ ಮಾಡ್ತೀನಿ ಅಂತ